ನನ್ನ ಹುಟ್ಟುಹಬ್ಬಕ್ಕೆ ಸಾಕಷ್ಟು ನನ್ನ ಏರಿಯಾದ ಬಂಧುಗಳು, ನಮ್ಮ ಕಾರ್ಯಕರ್ತರು, ನಾಗರಿಕರು ಎಲ್ಲ ಭಾಗವಹಿಸಿದ್ರು. ಅದೇ ರೀತಿಯಲ್ಲಿ ಮೊನ್ನೆ ನಮ್ಮ ಮುನ್ರಾಜವ್ರು ಬರಬೇಕಾಗಿತ್ತು. ಬೇರೆ ಯಾವುದೋ ಒಂದು ಕಾರಣದಿಂದ ಅವರು ದೇವಸ್ಥಾನದ ಕಾರ್ಯದಲ್ಲಿ ಇರೋದ್ರಿಂದ ಬರೋಕ್ಕಾಗಿಲ್ಲ. ಇವತ್ತು ಬಂದು ವಿಶ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಯುವ ನಾಯಕರು ಯಲಹಂಕದಲ್ಲಿ. ಒಂದೊಳ್ಳೆ ಕೆಲಸ ಮಾಡಿದಾಗ ನಮ್ಮ ಹುಟ್ಟುಹಬ್ಬದಲ್ಲಿ ತಾವಾಗೆ ಜನ ಬಂದು ನಮಗೆ ಹಾರೈಸ್ತಾರೆ, ಆಶೀರ್ವಾದ ಮಾಡ್ತಾರೆ. ನಾನು ಈ ಭಾಗದಲ್ಲಿ 3 ಟೈಮ್ ಕಾರ್ಪೊರೇಟರಾಗಿ ಕೆಲಸ ಮಾಡಿದ್ದೀನಿ. ಹಾಗೆ ರಾಜ್ಯದ OBCಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದ ಉದ್ದಗಲಕ್ಕೂ ನಾವು ಭೇಟಿಯನ್ನು ಕೊಟ್ಟು ಕಾರ್ಯಕರ್ತರನ್ನ ಹುರಿದುಂಬಿಸಿ ನಮ್ಮ ಪಕ್ಷದ ಏನು ವಿಚಾರ ಇದೆ, OBCಯ ವಿಚಾರ ಇದೆ ಎಲ್ಲವನ್ನು ತಿಳಿಸಿ ಒಂದು ಸಂಘಟನೆ ಮಾಡೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆ ಒಂದು ಪ್ರೀತಿ ವಿಶ್ವಾಸದಿಂದನೇ ಸಾಕಷ್ಟು ಜನ ಬಂದು ನನಗೆ ಭಾಳ ಗೌರವಯುತವಾಗಿ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡ್ರು. ನಾವು ಹುಟ್ಟುಹಬ್ಬ ಅಂತ ಹೇಳಿದ್ರೆ ಅಭಿಮಾನಿಗಳು ಮಾಡೋದು ನಮ್ಮ ಏರಿಯಾದಲ್ಲಿರುವಂಥ ಬಡವರು, ಅದರಲ್ಲೂ ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಅವ್ರಿಗೆ ಬೆಡ್ಶೀಟ್ ಕೊಡೋದು, ಮತ್ತು ಯಾರು ಸ್ಲಮ್ಮಲ್ಲಿ ವಾಸ ಮಾಡ್ತಾಯಿದ್ದಾರೆ ಆ ಮಕ್ಕಳುಗಳಿಗೆ ಶಾಲೆ ಬ್ಯಾಗ್ಗಳನ್ನ ಕೊಡುವಂಥದ್ದು, ಸೀರೆ ಕೊಡುವಂಥದ್ದು, ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ಕೊಡುವಂಥ ಕೆಲಸಗಳಲ್ಲಿ ಆ ರೀತಿಯಲ್ಲಿ ಸಮಾಜ ಸೇವೆ ಮುಖಾಂತರ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಸ್ನೇಹಿತರು ಬಂದು ಈ ಹುಟ್ಟುಹಬ್ಬದಲ್ಲಿ ಅವರು ಸಹ ಪಾಲ್ಗೊಂಡರು. ಅವರಿಗೆ ನನ್ನ ಅನಂತ ನಮಸ್ಕಾರಗಳು. ಹಾಗೆ ನಮ್ಮ ಚಾನಲ್ ಅವರು ಇವತ್ತು ತಾವು ಸಹ ಬಂದಿದ್ದೀರಿ. ತಮಗೂ ಜನಶಕ್ತಿ ಚಾನಲ್ ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ಹೌದು, ನಾನು ಊರಾಗಿರಲಿಲ್ಲ, ಅದಕ್ಕೆ ಸಹ 2 ಸಲ ಲೇಟಾಗಿ ಬಂದೆ. ಸೋಮಣ್ಣವ್ರಿಗೆ ಮುಂದಿನ ಸರಿ ಅವರು MLA ಆಗಬೇಕು. ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ ಕೊಟ್ಟು ಸೋಮಣ್ಣವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಬಯಸ್ತೀನಿ.